ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಬಚಗಾಂವ್ನಲ್ಲಿ ಎಐಸಿಸಿ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮ ದಿನಾಚರಣೆ. ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ಚಾಲನೆ. ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸಹಾಯಧನದಲ್ಲಿ ಮಂಜೂರಾದ ಪವರ್ ಟಿಲ್ಲರ್ ಉಪಕರಣಗಳನ್ನು ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ. ವಿವಿಧ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಗೆ ಮನವಿ. ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಶಾಲೆಗೆ ಸಿಸಿಟಿವಿ ಕೊಡುಗೆ. ಬಾರಕೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ನಾನಾ ಧಾರ್ಮಿಕ ಕೇಂದ್ರಕ್ಕೆ ಸಚಿವ ಯುಟಿ ಖಾದರ್ ಭೇಟಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ ಮೃತ ಬಾಲಕನ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಿ ರಮೇಶ್ ನಾಯ್ಕ್. ರಾಜ್ಯದಲ್ಲಿ ಕೋವಿಡ್ ಭಯ ಬೇಡ, 14 ವರ್ಷದ ಪ್ರತಿ ಯುವತಿಯರು HPV ಲಸಿಕೆ ಪಡೆದಲ್ಲಿ ಗರ್ಭಕಂಠ ಕ್ಯಾನ್ಸರ್ ತಡೆಯಬಹುದು. ಸಾನಿಯಾ ಡಿಸೋಜಾ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ. ಜುಲೈ 25-26ರಂದು ಡೇರೆ ಮೇಳ. ಎಪಿಎಂಸಿ ಆವರಣದಲ್ಲಿ ಟಿಆರ್ಸಿ ನೂತನ ಕಟ್ಟಡದಲ್ಲಿ ಆಯೋಜನೆ. ಶಿರಸಿ ತಾಲೂಕಿನ ಬಚಗಾಂವ್ ಗ್ರಾಮದ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರ ಜನ್ಮದಿನದ ಅಂಗವಾಗಿ ನಮನ ಚಾರಿಟೇಬಲ್ ಟ್ರಸ್ಟ್ ಶಿರಸಿಯವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಚಿಕಿತ್ಸಾ ಶಿಬಿರಕ್ಕೆ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಚಾಲನೆ ನೀಡಿದರು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮದಿನವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಗ್ರಾಮೀಣ ಭಾಗದ ಜನರ ಆರೋಗ್ಯ ಕಾಳಜಿಯಂತಹ ಸಾಮಾಜಿಕ ಸೇವಾ ಕಾರ್ಯಕ್ರಮದ ಮೂಲಕ ಆಚರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ಕಣ್ಣು ಪ್ರತಿಯೊಬ್ಬರ ಜೀವನಕ್ಕೂ ಅತ್ಯಂತ ಅಮೂಲ್ಯವಾದ ಅಂಗವಾಗಿದ್ದು, ಗ್ರಾಮೀಣ ಭಾಗದ ಬಡ ಹಾಗೂ ಅಗತ್ಯವಿರುವ ಜನರು ಈ ಉಚಿತ ತಪಾಸಣಾ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ನಮನ ಚಾರಿಟೇಬಲ್ ಟ್ರಸ್ಟ್ನ ಈ ಸಮಾಜಮುಖಿ ಕಾರ್ಯವನ್ನು ಶಾಸಕರು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಟ್ರಸ್ಟ್ನ ಪದಾಧಿಕಾರಿಗಳು, ಪ್ರಮುಖ ಮುಖಂಡರು, ವೈದ್ಯಕೀಯ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರೈತರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವ ಮೂಲಕ ಶ್ರಮ ಹಾಗೂ ವೆಚ್ಚವನ್ನು ತಗ್ಗಿಸಿ ಉತ್ತಮ ಇಳುವರಿ ಪಡೆಯಬೇಕು ಎಂದು ಶಿರಸಿ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಕರೆ ನೀಡಿದರು. ಮಂಗಳವಾರ ಶಿರಸಿಯ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಕೃಷಿ ಇಲಾಖೆಯ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸಹಾಯಧನದಲ್ಲಿ ಮಂಜೂರಾದ ಪವರ್ ಟಿಲ್ಲರ್ ಉಪಕರಣಗಳನ್ನು ಅಧಿಕೃತವಾಗಿ ವಿತರಿಸಿ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಅಭಾವ ದೊಡ್ಡ ಸವಾಲಾಗಿದೆ. ಇದಕ್ಕೆ ಯಾಂತ್ರೀಕರಣವೇ ಸೂಕ್ತ ಪರಿಹಾರ. ಸರ್ಕಾರವು ರೈತರ ಹಿತದೃಷ್ಟಿಯಿಂದ ವಿವಿಧ ಯೋಜನೆಗಳಡಿ ಸಹಾಯಧನ ನೀಡಿ ಯಂತ್ರೋಪಕರಣಗಳನ್ನು ಪೂರೈಸುತ್ತಿದ್ದು, ರೈತರು ಇದರ ಪೂರ್ಣ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ಸುಮಾ ಉಗ್ರಾಣ್ಕರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಧುಕರ್ ನಾಯ್ಕ್, ತೋಟಗಾರಿಕೆ ಇಲಾಖೆಯ ಸತೀಶ್ ಹೆಗಡೆ, ಗಣೇಶ್ ಕಡೆ, ಕೃಷಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಗ್ರಾಮದ ಪ್ರಮುಖರು ಮತ್ತು ಫಲಾನುಭವಿ ರೈತರು ಉಪಸ್ಥಿತರಿದ್ದರು. ಹಾನಗಲ್ ತಾಲೂಕಿನ ತಿಳುವಳ್ಳಿ ಗ್ರಾಮದ ನವಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಶೀಘ್ರದಲ್ಲಿ ಕಲ್ಪಿಸುವಂತೆ ಅಲ್ಲಿನ ಮಹಿಳೆಯರು ಶಾಸಕ ಶ್ರೀನಿವಾಸ್ ಮಾನೆ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ, ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ನಾನಾ ಸೌಲಭ್ಯ ಕಲ್ಪಿಸುವಂತೆ ಗಮನ ಸೆಳೆದ ಮಹಿಳೆಯರು ವಾಸಿಸುತ್ತಿರುವ ಮನೆಗಳಿಗೆ ಹಕ್ಕುಪತ್ರ ವಿತರಿಸುವಂತೆಯೂ ಕೋರಿದರು. ಮನವಿಗೆ ಸ್ಪಂದಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಅವರು ಹಕ್ಕುಪತ್ರ ವಿತರಣೆಗೆ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು, ಅಲ್ಲದೆ ನಿವಾಸಿಗಳ ನೆಮ್ಮದಿಯ ಬದುಕಿಗೆ ಅಗತ್ಯ ನಾಗರಿಕ ಸೌಲಭ್ಯ ಕಲ್ಪಿಸಲು ಗಮನ ನೀಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಆದ್ಯತೆಯ ಮೇರೆಗೆ ಅನುದಾನ ಬಿಡುಗಡೆಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಶಿರಸಿ ತಾಲೂಕು ಬಚಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಣವ್ ಫೌಂಡೇಶನ್ ಮತ್ತು ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಇವರ ಸಹಭಾಗಿತ್ವದಲ್ಲಿ ಸಂಸ್ಥೆಯ ಅಡ್ವೈಸರ್ ಸುಮಾ ನಾಗರಾಜ್ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಗಳನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಸುಮಾ ನಾಗರಾಜ್ ಅವರ ತಂದೆ ನಾರಾಯಣ ವೆಂಕಟರಮಣ ಹೆಗಡೆ ಶಾಲೆಗೆ ಸುಮಾರು 30,000 ರೂಪಾಯಿ ಮೌಲ್ಯದ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿಕೊಟ್ಟಿರುತ್ತಾರೆ.
ಈ ಸಂದರ್ಭದಲ್ಲಿ ಅವರಿಗೆ ಶಾಲೆಯ ಶಿಕ್ಷಕ ಮತ್ತು ಎಸ್ಟಿಎಂಸಿ ವತಿಯಿಂದ ಸನ್ಮಾನಿಸಲಾಯಿತು. ತುಳುನಾಡ ರಾಜಧಾನಿ ಬಾರಕೂರಿನ ಸಮಗ್ರ ಅಭಿವೃದ್ಧಿಯ ಸಿದ್ಧತೆಯಲ್ಲಿ ಪ್ರಥಮವಾಗಿ ಬಾರಕೂರಿನ ಪುರಾತನ ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಅಂಗವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸುಗ್ಗಿ ಸುಧಾಕರ್ ಶೆಟ್ಟಿಯವರು ರಾಜ್ಯದ ನಾನಾ ರಾಜಕೀಯ ನಾಯಕರು ಹಾಗೂ ಧಾರ್ಮಿಕ ಸಾಮಾಜಿಕ ಮುಖಂಡರು ದಾನಿಗಳನ್ನು ಕರೆಸಿ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರಾದ ಯುಟಿ ಖಾದರ್ ಆಗಮಿಸಿ ಹಲವಾರು ಸ್ಥಳಕ್ಕೆ ಭೇಟಿ ನೀಡಿದರು. ಕರ್ನಾಟಕ ರಾಜ್ಯದ ಪ್ರಥಮ ಮಸೀದಿಯಾದ ಬಾರಕೂರಿನ ಮಾಲಿಕ್ ದಿನಾರ್ ಜುಮಾ ಮಸೀದಿ ಬಳಿಕ ಸೈಂಟ್ ಪೀಟರ್ ಚರ್ಚ್ ಬಾರಕೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ಕಚ್ಚೂರು ಮಾಲ್ತಿದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಅವರು ಬಳಿಕ ಮಾತನಾಡಿ, ಭಾರತ ದೇಶ ಸರ್ವಧರ್ಮ ಸಮನ್ವತೆಯ ನಾಡು ಎನ್ನುವುದನ್ನು ಬಾರಕೂರಿನಲ್ಲಿ ಕಾಣಬಹುದಾಗಿದೆ. ಇದು ದೇಶಕ್ಕೆ ಮಾದರಿ. ಮುಂದಿನ ದಿನದಲ್ಲಿ ಬಾರಕೂರು ಪ್ರವಾಸಿ ಕೇಂದ್ರವಾಗಿ ಮತ್ತು ಧಾರ್ಮಿಕ ಕೇಂದ್ರವಾಗಿ ಮಾಡುವ ಎಲ್ಲಾ ಯೋಜನೆಗೆ ನನ್ನ ಸಹಕಾರವಿದೆ ಎಂದರು. ಮಸೀದಿ, ಚರ್ಚ್ ಮತ್ತು ದೇವಸ್ಥಾನಗಳಲ್ಲಿ ಇವರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ಬಾರಕೂರು ಶಾಂತರಾಮ್ ಶೆಟ್ಟಿ, ಶ್ರೀನಿವಾಸ್ ಶೆಟ್ಟಿ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಜೀರ್ಣೋದ್ಧಾರ ಸಮಿತಿ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಹಾಜರಿದ್ದರು. ಜೂನ್ 24ರಂದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ ಮೃತ ಬಾಲಕನ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಿ ಎಂದು ಬನವಾಸಿ ಬಿಜೆಪಿ ಮಂಡಳದ ಅಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ ಅವರು ಆಗ್ರಹಿಸಿದರು. ಅವರು ಜೂನ್ 24ರಂದು ಬನವಾಸಿ ವ್ಯಾಪ್ತಿಯ ಸಹಸ್ರಳ್ಳಿಯ ಮಿಥುನ್ ನಾಯ್ಕ್ ಎಂಬ 12 ವರ್ಷದ ಬಾಲಕ ಹಾವು ಕಚ್ಚಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಬನವಾಸಿ ಭಾಗದ ಬಿಜೆಪಿ ಗ್ರಾಮೀಣ ಮಂಡಲ ಹಾಗೂ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅವರ ನೇತೃತ್ವದಲ್ಲಿ ನಗರದ ಎಸಿ ಕಚೇರಿ ಮುಂಭಾಗ ಮಂಗಳವಾರ ಆಯೋಜಿಸಿದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ನಂತರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಶಾಸಕರಾದ ಭೀಮಣ್ಣ ನಾಯ್ಕ್ ಅವರ ವ್ಯಾಪ್ತಿಯ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಕಾರಣ ಮಿಥುನ್ ನಾಯ್ಕ್ ಎನ್ನುವ ಬಾಲಕನ ಸಾವು ಆದರೂ ಕೂಡ ಕನಿಷ್ಠ ಪಕ್ಷ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ ಎಂದು ಆರೋಪಿಸಿದರು. ಶೀಘ್ರವೇ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಯಂತ್ರೋಪಕರಣಗಳ ಖರೀದಿಗೆ ತಕ್ಷಣ ಟೆಂಡರ್ ಕರೆದು ಆಸ್ಪತ್ರೆಗೆ ಅವಶ್ಯಕತೆ ಇರುವ 197 ವೈದ್ಯರು ಹಾಗೂ ಸಿಬ್ಬಂದಿಗಳ ನೇಮಕ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಯುವರಾಜ್ ಗೌಡ್ರು, ಪ್ರೇಮ್ ಕುಮಾರ್ ನಾಯ್ಕ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎಲ್ಟಿ ಪಾಟೀಲ್, ರಾಘವೇಂದ್ರ ನಾಯ್ಕ್, ಶಂಕರ್ ಗೌಡ, ಮಂಜುನಾಥ್ ನಾಯ್ಕ್, ಗಣಪತಿ ಹೆಗಡೆ ಕಬ್ಬಿನಮನೆ, ರಾಘವೇಂದ್ರ ದೇವಾಡಿಗ, ರೈತ ಮೋರ್ಚಾ ಉಪಾಧ್ಯಕ್ಷರಾದ ಸುರೇಶ್ ನಾಯ್ಕ್ ಕಾನ್ಗೂಡ, ನಾರಾಯಣ್ ಹೆಗಡೆ ಮತ್ತಿಘಟ್ಟ, ಸತ್ಯವತಿ ನಾಯ್ಕ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಶಿರಸಿ ವಿಭಾಗದ ಸಹಾಯಕ ಆಯುಕ್ತರಾದ ಚಂದ್ರಶೇಖರ್ ಆರ್ಜಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮಿಥುನ್ ಅಂತ ವಿದ್ಯಾರ್ಥಿಗೆ 12 ವರ್ಷದ ಹುಡುಗನಿಗೆ ಇವತ್ತು ಹಾವು ಕಚ್ಚಿ ಕೇವಲ ಒಂದು 10-12 ಕಿಲೋಮೀಟರ್ ದೂರದಲ್ಲಿಂದ ಸಿರ್ಸಿ ಆಸ್ಪತ್ರೆಗೆ ಬಂದರೆ ಸಿರ್ಸಿ ಆಸ್ಪತ್ರೆ ಎದುರುಗಡೆ ದನಗಳ ರಾಶಿ ಮಲ್ಕೊಂಡಿದ್ದಾವೆ. ಆ ದನಗಳ ರಾಶಿಗಳನ್ನ ದಾಟಿ ಇವತ್ತು ಆಸ್ಪತ್ರೆ ಬಾಗಿಲಿಗೆ ಬರಬೇಕಂದ್ರೆ ಅಲ್ಲಿ ಒಂದು 15 ನಿಮಿಷ ಕಾಲ ವೇಸ್ಟ್ ಆಗುತ್ತೆ. ಆದರೆ ಆ ಮಿಥುನ್ ತಂದೆ ಮತ್ತೆ ಅವರೆಲ್ಲ ಸೇರಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಬಂದರೆ ಅಲ್ಲಿ ಡಾಕ್ಟ್ರು ಸರಿಯಾಗಿ ಬಂಧನೆ ಮಾಡೋದಿಲ್ಲ, ಮಲಗಿರ್ತಾರೆ. ಯಾರೋ ಸಿಬ್ಬಂದಿಗಳು ಬಂದು ಗ್ಲುಕೋಸನ್ನು ಕೊಡ್ತಾರೆ. ನಮಗೆ ಏನು ಸಾಮಾನ್ಯ ಜ್ಞಾನ ಇರುವವರಿಗೆ ಒಬ್ಬ ಹಾವು ಕಡ್ದ ಯಾರೇ ಆಗಿರಲಿ ಒಂದು ಸಾಮಾನ್ಯ ಜ್ಞಾನ ಅಂದರೆ ಗ್ಲುಕೋಸ್ ಕೊಟ್ಟರೆ ಏನು ಹಾವಿನ ವಿಷ ಏನು ಆದಷ್ಟು ಬೇಗ ದೇಹಕ್ಕೆ ಪಸರಿಸಿ ಸಾಯ್ಬೋದು ಅನ್ನೋದು ಪರಿಜ್ಞಾನ ಇಲ್ದೇ ಇವತ್ತು ಡಾಕ್ಟ್ರುಗಳು ಈ ಥರ ಕೆಲಸ ಮಾಡಿ ವಿದ್ಯಾರ್ಥಿಯ ಸಾವನ್ನ ಇವತ್ತು ಆಗಿದೆ. ಅದಕ್ಕೆ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ವ್ಯವಸ್ಥೆಯನ್ನ ಟೋಟಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ 2-3 ವರ್ಷದ ಹಿಂದೆ ಅಧಿಕಾರದಲ್ಲಿ ಬಂದ ನಂತರದಲ್ಲಿ ಅವೈಜ್ಞಾನಿಕವಾಗಿ ಗ್ಯಾರಂಟಿ ತರುವ ಮುಖಾಂತರ ಇವತ್ತು ಉಳಿದ ಎಲ್ಲ ವ್ಯವಸ್ಥೆಯನ್ನ ಹಾಳ್ಗರ್ಗಿದೆ. ಅದಕ್ಕೋಸ್ಕರ ಹೇಳೋದು, ನಮಗೆ ಈ ಮಿಥುನ್ ಅನ್ನೋ ವಿದ್ಯಾರ್ಥಿನಿಗೆ ನ್ಯಾಯ ಬೇಕು. ಆದರೆ ಅಲ್ಲಿಯ ಸ್ಥಳೀಯ ಶಾಸಕರು ಆಸ್ಪತ್ರೆಯ ಖರ್ಚನ್ನು ನೀಡಿದ್ದಾರೆ, ಆ ಹುಡುಗಿಗೆ ಆಸ್ಪತ್ರೆಯ ಖರ್ಚನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೇನೆ ಸ್ಥಳೀಯ ಶಾಸಕರಿಗೆ, ಕೇವಲ ಆಸ್ಪತ್ರೆಯ ಖರ್ಚು ಕೊಟ್ಬಿಟ್ರೆ ಆ ಮಗು ವಾಪಸ್ ಹುಟ್ಟಿ ಬರ್ತಾನ? ವ್ಯವಸ್ಥೆ ಸರಿ ಇದ್ದಿದ್ರೆ ಆ ಮಗು
ಬಾರಕೂರಿನ ಪುರಾತನ ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಅಂಗವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸುಗ್ಗಿ ಸುಧಾಕರ್ ಶೆಟ್ಟಿಯವರು 1 ವರ್ಷದಿಂದ ರಾಜ್ಯದ ನಾನಾ ರಾಜಕೀಯ ನಾಯಕರು ಹಾಗೂ ಧಾರ್ಮಿಕ ಸಾಮಾಜಿಕ ಮುಖಂಡರು ದಾನಿಗಳನ್ನು ಕರೆಸಿ ದೇವಸ್ಥಾನಗಳು, ಕೆರೆಗಳು ಮತ್ತು ಬಾರಕೂರನ್ನ ಪ್ರವಾಸಿ ಮತ್ತು ಧಾರ್ಮಿಕ ಕೇಂದ್ರ ಮಾಡುವ ಕುರಿತು ಸಮಗ್ರ ಮಾಹಿತಿ ನೀಡುತ್ತಿದ್ದಾರೆ. ಮಂಗಳವಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರಾದ ಯುಟಿ ಖಾದರ್ ಬಾರಕೂರಿಗೆ ಆಗಮಿಸಿ ಹಲವಾರು ಸ್ಥಳಕ್ಕೆ ಭೇಟಿ ನೀಡಿದರು. ಬಳಿಕ ಮಾಧ್ಯಮದವರು ಆರೋಗ್ಯ ಮತ್ತು ಇಲಾಖೆಯ ಕುರಿತು ಉಡುಪಿ ಜಿಲ್ಲೆಯ ಮತ್ತು ಬ್ರಹ್ಮಾವರ ಭಾಗದ ನಾನಾ ಕುರಿತು ಗಮನ ಸೆಳೆದಾಗ ಸಚಿವರು ಬ್ರಹ್ಮಾವರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಗನೆ ವೈದ್ಯರ ನೇಮಕ ಮಾಡಬಹುದು. 10 ವರ್ಷವಾದರೂ ವೈದ್ಯರು ಇಲ್ಲದೆ ಇರಲು ಕೌನ್ಸಿಲಿಂಗ್ನಲ್ಲಿ ಕಷ್ಟವಾಗುತ್ತದೆ. ಕೋವಿಡ್ ತರಹ ಅನೇಕ ವೈರಸ್ಗಳು ಎಲ್ಲ ಕಾಲಕ್ಕೂ ಎಲ್ಲ ಕಡೆಯಲ್ಲೂ ಇರುತ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಲ್ಲಿ ಸೋಂಕು ಬಾಧಿಸುತ್ತದೆ. ಆಹಾರ ಕ್ರಮದಿಂದ ಆರೋಗ್ಯ ಕಾಪಾಡಬೇಕಾಗಿದೆ. 14 ವರ್ಷದ ಬಾಲಕಿಯರು ಸರ್ಕಾರದಿಂದ ನೀಡುವ ಉಚಿತ ಲಸಿಕೆ ಪ್ರತಿಯೊಬ್ಬರೂ ಪಡೆಯುವುದು ಉತ್ತಮ ಎಂದರು. ಮಸೀದಿ, ಚರ್ಚ್ ಮತ್ತು ದೇವಸ್ಥಾನಗಳಲ್ಲಿ ಎಲ್ಲರನ್ನ ಗೌರವಪೂರ್ವಕವಾಗಿ ಬರಮಾಡಿಕೊಂಡು ಸನ್ಮಾನಿಸಲಾಯಿತು. ಮಾಡ್ತೇವೆ ಎಲ್ಲ ಬರ್ಕೊಳ್ಳಿ. ಬಹುಶಃ ಮುಂದಿನ 3 ತಿಂಗಳೊಳಗೆ ಎಲ್ಲ ಆಸ್ಪತ್ರೆಗೆ ಇನ್ನೂ 33 ಕೋಟಿ ಅನುದಾನ ಬೇಕು ಅಂತ ಹೇಳ್ತಾರೆ. ಆ ಬಗ್ಗೆ ಏನು ವ್ಯವಸ್ಥೆ ಇಲ್ಲ? 28 ಕೋಟಿ ಅದು ಬಹುಶಃ ಉಪಕರಣಗಳಿಗೆ ಮತ್ತು ನಮ್ಮ ಅಲ್ಲಿ ಬೇರೆ ಸವಲತ್ತುಗಳಿಗೆ ಬೇಕಾಗ್ತದೆ. ಅದೆಷ್ಟು ಬೇಕು ಅನುದಾನ ಈಗ ನಾವು ಬಿಡುಗಡೆ ಮಾಡ್ತೇವೆ. ಸರ್ಕಾರ ಕೂಡ ಒಪ್ಪಿದೆ. ಅದನ್ನು ಪ್ರೊಸೆಸ್ ತರಕ್ಕೆ ನಾವು ಅದನ್ನು ಅನುಷ್ಠಾನ ಮಾಡ್ತೇವೆ. ಸರ್, ರಾಜ್ಯ ಸರ್ಕಾರದ 14 ವರ್ಷದ ಬಾಲಕಿಯರಿಗೆ ಇಂಜೆಕ್ಷನ್ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅದು ನಮ್ಮ 2 ಜಿಲ್ಲೆಯಲ್ಲಿ ಸ್ವಲ್ಪ ಅದರ ಇದು ಕಡಿಮೆ ಅಂತ ಹೇಳೋದು ಬರ್ತಾ ಇದೆ. ಆ ಬಗ್ಗೆ ಅವೇರ್ನೆಸ್ ನೋಡಿ, ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗೆ ಅದನ್ನು ಯಾಕೆ ಭಾಳಷ್ಟು ಇವತ್ತು ಜನಸಂಖ್ಯೆಗೆ ಇವತ್ತು ಈ ಒಂದು ರೋಗಗಳು ವಿದ್ಯಾರ್ಥಿ ಸೇರಿದಲ್ಲೇ ಕಾಣ್ತದೆ ಎಂಬ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಒಂದು ದಾಸರಿಗಿದ್ದ ಕಾರಣ ಈ ದೇಶ ಉದ್ದಗಲಕ್ಕೂ ಕೂಡ ಇವತ್ತು ಆ ಒಂದು HVP ಎಂಬ ನಮ್ಮ ವ್ಯಾಕ್ಸಿನನ್ನು ಇವತ್ತು ಇದು ಮಾಡ್ತಿದ್ದಾರೆ. ಆದ ಕಾರಣ ಈ ಒಂದು ಪವಿತ್ರವಾದ ಈ ಒಂದು ಪ್ರದೇಶಕ್ಕೆ ಇನ್ನೊಮ್ಮೆ ಭೇಟಿ ಕೊಟ್ಟು ನಿಮ್ಮ ಜೊತೆ ನಮ್ಮ ವಿಚಾರ ಹಂಚಿಕೊಳ್ಳುವ ಅವಕಾಶ ಖಂಡಿತವಾಗಿಯೂ ದೇವರು ನಮಗೆ ಅವಕಾಶ ಮಾಡಿ ಖಂಡಿತವಾಗಿ ಕೃತಾಂತನಾಗಿ ಇವತ್ತು ಕೇಳಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ಸಂಸ್ಕೃತಿಯ ಸೋದರತೆಯ ಒಂದು ಆ ಪರಂಪರೆ ಏನಿದೆ ಅದು ಶಾಶ್ವತಗೊಳಿಸಿಕೊಳ್ಳಿ. ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರೆಲ್ಲ ತಮ್ಮ ಹೆಜ್ಜೆಯನ್ನು ಮುಂದೆ ಎತ್ತಿಕೊಂಡು ಹೋಗ್ಬೇಕು. ನಾವೆಲ್ಲ ಜೊತೆಯಾಗಿ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಓದಿದ್ದಾರ ಅವರ ಕೈಯನ್ನು ಹಿಡಿದು ಮುಂದೆ ತೆಕ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಅಗತ್ಯ ಅಂತ ಹೇಳಿಕೊಳ್ತಾ ವಿಶ್ವಾಸ. ಜುಲೈ 19ರಂದು ಗದಗ ಜಿಲ್ಲೆಯ ಕನಕ ಭವನದಲ್ಲಿ ಗೋಲ್ಡನ್ ಕರಾಟೆ ಅಸೋಸಿಯೇಷನ್ ಧಾರವಾಡ ಅವರ ನೇತೃತ್ವದಲ್ಲಿ ನಡೆದ 3ನೇ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಶಿರಸಿಯ ಪ್ರೋಗ್ರೆಸಿವ್ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಓದುತ್ತಿರುವ ವಿದ್ಯಾರ್ಥಿನಿ ಸಾನಿಯಾ ಡಿಸೋಜಾ ಅವರು ಭಾಗವಹಿಸಿ -70 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಇವಳ ಈ ಸಾಧನೆಗೆ ಪ್ರೋಗ್ರೆಸಿವ್ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಅಭಿನಂದಿಸಿದೆ. ಇಲ್ಲಿನ APMC ಆವರಣದ ಬ್ಯಾಂಕ್ ಆಫ್ ಬರೋಡಾ ಎದುರಿನಲ್ಲಿರುವ TRCಯ ನೂತನ ಗೋದಾಮಿನಲ್ಲಿ ಜುಲೈ 25 ಮತ್ತು ಜುಲೈ 26ರಂದು ಡೇರೆ ಮೇಳ ಮತ್ತು ಅಲಂಕಾರಿಕ ಗಿಡ ಬೆಳೆಸುವ ಕುರಿತು ಕಿಸಾನ್ ಗೋಷ್ಠಿ ನಡೆಯಲಿದೆ. TRC ಶಿರಸಿ ಹಾಗೂ ತೋಟಗಾರ್ಸ್ ಗ್ರೀನ್ ಗ್ರೂಪ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ತೋಟಗಾರಿಕಾ ಇಲಾಖೆ ಶಿರಸಿ, ಕೃಷಿ ಇಲಾಖೆ ಶಿರಸಿ ಮತ್ತು ಆತ್ಮ ಸಮಿತಿ ಹಾಗೂ ಡೇರೆ ಮೇಳ ಸಂಘಟಕರಾದ ವೇದಾ ಹೆಗಡೆ ನೀರ್ನಳ್ಳಿ, ಅಂಜನಾ ಭಟ್ ಇವರ ಸಹಯೋಗದಲ್ಲಿ ಡೇರೆ ಮೇಳ ಪ್ರದರ್ಶನ ಮತ್ತು ಮಾರಾಟ ಆಯೋಜಿಸಲಾಗಿದೆ. ಜುಲೈ 25ರಂದು ಬೆಳಗ್ಗೆ 10:30 ಗಂಟೆಗೆ ಡೇರೆ ಮೇಳ ಆರಂಭಗೊಳ್ಳಲಿದ್ದು, ಶಿರಸಿ ಪೊಲೀಸ್ ಉಪ ಅಧೀಕ್ಷಕರಾದ ಗೀತಾ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸುವರು. TRC ಅಧ್ಯಕ್ಷರಾದ ರಾಮಕೃಷ್ಣ ಶ್ರೀಪಾದ್ ಹೆಗಡೆ ಕಡ್ವೆ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಆತ್ಮ ಸಮಿತಿ ಅಧ್ಯಕ್ಷರಾದ ದುಷ್ಯಂತರಾಜ ಕೊಲ್ಲೂರಿ, ಕೃಷಿಕ ಸಮಾಜದ ಅಧ್ಯಕ್ಷರಾದ GR ಹೆಗಡೆ ಬೆಳ್ಳೆಕೇರಿ, ಹಿರಿಯ ಪತ್ರಕರ್ತರಾದ ಶೈಲಜಾ ಗೋರ್ನಮನೆ ಆಗಮಿಸುವರು. ತೋಟಗಾರ್ಸ್ ಗ್ರೀನ್ ಗ್ರೂಪ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಅಧ್ಯಕ್ಷರಾದ ಶ್ರೀಧರ್ ರಾಮಕೃಷ್ಣ ಹೆಗಡೆ ಕಡವೆ ಮತ್ತು ಡೇರೆ ಮೇಳ ಸಂಘಟಕರು ಹಾಗೂ ಪ್ರಗತಿಪರ ಕೃಷಿಕರಾದ ವೇದಾ ಹೆಗಡೆ ನೀರ್ನಳ್ಳಿ ಗೌರವ ಉಪಸ್ಥಿತಿ ಹೊಂದುವರು. ಜುಲೈ 26ರಂದು ಮಧ್ಯಾಹ್ನ 3 ಗಂಟೆಯಿಂದ ಗೋಷ್ಠಿ ಹಾಗೂ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ನಡೆಯಲಿದ್ದು, TRC ಉಪಾಧ್ಯಕ್ಷರಾದ ವಿಶ್ವಾಸ್ ಪುಂಡಲಿಕ ಬಲ್ಸೆ ಚವತಿ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸತೀಶ್ ಹೆಗಡೆ, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ರೂಪಾ ಪಾಟೀಲ್, ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗಣೇಶ್ ಹೆಗಡೆ ಹಾಗೂ ಡೇರೆ ಮೇಳೆ ಸಂಘಟಕರಾದ ಅಂಜನಾ ಭಟ್ ಉಪಸ್ಥಿತರಿರುವರು. ಅಲಂಕಾರಿಕ ಗಿಡ ಬೆಳೆಸುವ ಕುರಿತು ಕಿಸಾನ್ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಸತೀಶ್ ಹೆಗಡೆ ಹಾಗೂ
ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ ಸಸ್ಯಗಳ ನಿರ್ವಹಣೆ ಕುರಿತ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಸೀಮಾ ಭಟ್ ಹೊಸಳ್ಳಿ ಪಾಲ್ಗೊಳ್ಳುವರು ಎಂದು ಟಿಆರ್ಸಿ ಮುಖ್ಯ ಕಾರ್ಯನಿರ್ವಾಹಕರಾದ ಕಿರಣ್ ಭಟ್ ಮಾವಿನಕೊಪ್ಪ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಚಗಾಂವ್ನಲ್ಲಿ ಎಐಸಿಸಿ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮ ದಿನಾಚರಣೆ. ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರಕ್ಕೆ ಚಾಲನೆ. ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಸಹಾಯಧನದಲ್ಲಿ ಮಂಜೂರಾದ ಪವರ್ ಟಿಲ್ಲರ್ ಉಪಕರಣಗಳನ್ನು ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ. ವಿವಿಧ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಗೆ ಮನವಿ. ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಶಾಲೆಗೆ ಸಿಸಿಟಿವಿ ಕೊಡುಗೆ. ಬಾರಕೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ನಾನಾ ಧಾರ್ಮಿಕ ಕೇಂದ್ರಕ್ಕೆ ಸಚಿವ ಯುಟಿ ಖಾದರ್ ಭೇಟಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ ಮೃತ ಬಾಲಕನ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಿ ರಮೇಶ್ ನಾಯ್ಕ್. ರಾಜ್ಯದಲ್ಲಿ ಕೋವಿಡ್ ಭಯ ಬೇಡ, 14 ವರ್ಷದ ಪ್ರತಿ ಯುವತಿಯರು ಎಚ್ಪಿವಿ ಲಸಿಕೆ ಪಡೆದಲ್ಲಿ ಗರ್ಭಕಂಠ ಕ್ಯಾನ್ಸರ್ ತಡೆಯಬಹುದು. ಸಾನಿಯಾ ಡಿಸೋಜಾ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ. ಜುಲೈ 25-26ರಂದು ಡೇರೆ ಮೇಳ ಎಪಿಎಂಸಿ ಆವರಣದಲ್ಲಿ ಟಿಆರ್ಸಿ ನೂತನ ಕಟ್ಟಡದಲ್ಲಿ ಆಯೋಜನೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.